ಜನಕ್ಕೆ ರೀಚ್ ಮಾಡೋದಂಥದ್ದು ತುಂಬ ಸುಲಭ ಆಗಿದೆ. ಅದಕ್ಕೆ ಪ್ಲ್ಯಾಟ್ಫಾರ್ಮ್ ಅಂದರೆ ಸೋಷಿಯಲ್ ಮೀಡಿಯಾ. ಒಂದು ಕಡೆ ಅದೇ ಆಯುಧ ಆದರೆ ಅದೇ ಮುಳ್ಳು ಕೂಡ ಆಗುತ್ತೆ ಅನಿಸುತ್ತಾ ನಿಮಗೆ? ಯಾಕಂತ ಹೇಳಿದ್ರೆ ಸಿನಿಮಾ ರಿಲೀಸ್ ಆಗಿ ಫಸ್ಟ್ ಶೋ ನೋಡಿದ ತಕ್ಷಣವೇ ರಿವ್ಯೂ ಹೇಳುವಂಥದ್ದು ಇರ್ಬೋದು. ಅಂದರೆ ಈಗ ಪತ್ರಕರ್ತರಾಗಿ ನಾವು ಹೇಳುವಂತಹ ರಿವ್ಯೂಗೂ ಅವರು ಆಡಿಯನ್ಸ್ ಆಗಿ ಅವ್ರ ಅಭಿಪ್ರಾಯ ಹೇಳೋದು ಬೇರೆ, ಆ ರಿವ್ಯೂ ಕೊಡುವಂಥದ್ದು ಬೇರೆ ಆಗುತ್ತೆ. ಕೆಲವೊಂದು ಅಲ್ಲೇ ಹೊಡೆತ ಕೊಡುತ್ತಾ ಸಿನಿಮಾಗಳಿಗೆ ಅನಿಸುತ್ತಾ ನಿಮಗೆ ಅಂತ? 100% ನಿಮಗೆ ನೀವೇ ನೋಡ್ತಿರಲ್ಲ, ನೀವೇ ನೋಡಿದಾಗ ನಿಮಗೆ ಅನಿಸುತ್ತೆ ಅದು. ಒಂದೊಂದು ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇರ್ತಾರೆ, ಒಂದೊಂದು ಕಡೆ ನೋಡಿದ್ರೆ ಅವರು ಯಾರು ಮಾತಾಡದೆ ಹೋಗ್ತಾ ಇರ್ತಾರೆ. ವಿಜುವಲಿ ನೋಡಿದಾಗ ಏನಾಗುತ್ತೆ ಅಂದರೆ ಭಾಳ ಕನ್ಫ್ಯೂಸ್ಡ್, ಯು ವುಡ್ ಟೇಕ್ ದ ಪೀಪಲ್ ಇನ್ ಕನ್ಫ್ಯೂಸಿಂಗ್ ಸ್ಟೇಟಸ್. ಆ್ಯಕ್ಚುಲಾಗಿ ತುಂಬ ನಮಗೆ ಕನ್ಫ್ಯೂಸ್ ಆಗುತ್ತೆ, ಏನು ನಿಜವಾಗ ನಮ್ಮದೇ ಪಿಕ್ಚರ ಇದು ಹಂಗೆ ಹೇಳ್ತಾ ಇದ್ದಾರೆ. ಒಬ್ರು ಕೇರ್ ಮಾಡದೆ ಹೋಗ್ತಾ ಇರ್ತಾನೆ, ನಾನು ಅಯ್ಯೋ ಹಬ್ಬದಾ ಏನೇ ಇದು, ಅದಕ್ಕೆ ನಾನು ಬಿಟ್ಬಿಟ್ಟೆ. ಯಾಕೆ ನೋಡ್ಬೇಕು ಬಿಡಪ್ಪ, ನಮ್ಗೆ ಸೋಷಿಯಲ್ ಮೀಡಿಯಾ ನೋಡಿದೆ ಬಿಟ್ಬಿಟ್ಟೆ. ಆಮೇಲೆ ಸಾಕು, ಏನು ಕರ್ಮ ಇದು, ನಮ್ಗೆ ಯಾಕೆ ಬೇಕು? ಅಂದರೆ ಸರ್ ಆಕ್ಟಿವ್ ನಮ್ಮದೇ ಒಂದು ಮುಖ ಹಾಕಿರ್ತೆ, ಹಿಂಗಾಗುತ್ತೆ. ಮಾತಿಗೆ ಬೇಕು ಬೇಡ, ಏನು ಮನೆ ಬರೋದು ಏನಾಗುತ್ತೆ ಆಗಲಿ ಅಂತ ಹೇಳ್ಬಿಟ್ಟು ಹೋಗೋದು. ವಿ ಹ್ಯಾವ್ ಟು ಫೇಸ್ ಇಟ್ ಆ್ಯಂಡ್ ಗೋ, ಅಷ್ಟೇ. ಬಟ್ ಓನ್ಲಿ ಒನ್ ಥಿಂಗ್ ನಾನು ಯಾಕೆ ಹೇಳ್ತಿರೋದಂದರೆ, ನಾನು ಆ ಪಿಕ್ಚರ್ನ ಎಲ್ಲರೂ ಕಂಪಲ್ಸರಿ ಹೊಗಳಲೇಬೇಕು ಅಂತ ಹೇಳ್ತಿಲ್ಲ. ನೀವು ರಿವ್ಯೂಸ್ ಕೊಡ್ಬೇಕಾದ್ರೆ ಸಮ್ ಹೈಲೈಟ್ಸ್ ಪಾಯಿಂಟ್ನ ಮಾಡಿ, ಸೊ ದಟ್ ಅಟ್ಲೀಸ್ಟ್ ಥ್ರೂ ದಟ್ ದಿಸ್ ಒನ್ ಪೀಪಲ್ ವಿಲ್ ಕಮ್ ಆ್ಯಂಡ್ ವಾಚ್ ಅಂತ ನಾನು ಅನಿಸಿ. ಇವಾಗ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಇವಾಗಲ್ಲ. ಬಿಫೋರ್ ಸೋಷಿಯಲ್ ಮೀಡಿಯಾ ಕೇಮ್ ಐ ಬಿನ್ ಟೆಲಿಂಗ್ ದಿಸ್ ಸೇಮ್ ಥಿಂಗ್. ಪ್ರಿಂಟ್ ಮೀಡಿಯಾ ಜೊತೆ ಒಂದು ಇದಾಯಿತು ಇದು. ಅವಾಗ ಅವರು ಪಾಪ ಎಲ್ಲರೂ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ನಿಮ್ಗೆ ಅನ್ಸಲ್ವಾ? ನೀವೇ ಹೇಳಿ. ಅದಕ್ಕೆ ಸರ್ ಕೇಳಿದೆ. ಅದೇ ನಿಮ್ಗೆ ಅನ್ಸಲ್ವಾ? ಅದೇ ನಿಮ್ಗೆ ಆನ್ಸರ್ ಗೊತ್ತು ನೋಡಿ. ನೀವು AK-47 ತಗೊಂಡು ಹೀರೋಗೆ ಬಂದು ತಗೊಂಡು AK-47 ತೋರಿಸಿದ್ರೆ ನಾವೇನ್ ಮಾಡಿಲ್ಲ. ಏನಂದ್ರೆ ನಿಮ್ಮ ಮಾತಿಗೆ ಒಂದು ಗೌರವ ಇದೆ, ಗೊತ್ತಿದೆ. ನೀವು ಹೇಳಿದ್ರೆ ನಿಮ್ಮ ಕಿವಿ ಮಾತು ಕೇಳ್ತಾರೆ. ಇಲ್ಲ, ಗೌರವ ನನ್ನ ಸಮ್ಟೈಮ್ ನಾನು ಸಿಲಿಯ ಮತ್ತೆ ನಾನು ಕೇಳಬೇಕದು ಪ್ರಶ್ನೆ, ನಾನು ಕೇಳಬೇಕು. ಯಾವತ್ತೂ ಕರೆಕ್ಟಾಗಿ ಇರ್ತೀನಿ ಅಂತಲ್ಲ, ಬಟ್ ನನಗೆ ಅನಿಸಿದ್ದು ಅಷ್ಟೇ, ನೀನೇನಿಲ್ಲ. ಬಟ್ ನಿಮಗೆ ಗೊತ್ತು, ಇಫ್ ಯು ಫೀಲ್ ಸ್ಮಾಲ್ ಕರೆಕ್ಷನ್ ನಾವು ಮಾಡ್ಕೋಬೇಕು, ನೀವು ಮಾಡ್ಕೋಬೇಕು, ಅಷ್ಟೇ. ಇದು ಪರಸ್ಪರ, ಅದು ಗಿವ್ ಆ್ಯಂಡ್ ಟೇಕ್. ಯಾರ ಅಪ್ಪನ ಮನೆ ಸ್ವತ್ತು ಅಲ್ಲ ಇದು, ಇಂಟರ್ ಡಿಪೆಂಡೆನ್ಸ್ ಇರಬೇಕು, ಅಷ್ಟೇ. ನಮ್ಗೆ ನೀವು ನಾವು ಅಷ್ಟೇ. ಶಿವಣ್ಣ, ನೀವು ಹೇಳ್ದಾಗೆ ಈ ಕಡೆ ಇಲ್ಲಿ ನೀವು ಹೇಳ್ದಾಗೆ ಅಪ್ಪಾಜಿ ಅವ್ರ ಸಿನಿಮಾಗಳಲ್ಲಿ ಕೂತಲಿಗೆ ಕಾಫಿ ಬರ್ತಾ ಇತ್ತು, ಈ ಕಡೆ ಕಾರ್ ಹೋಗ್ಬೇಕಾದ್ರೆ ಗನ್ ಓಪನ್ ಆಗ್ತಾ ಇತ್ತು, ಶೂಟ್ ಆಗ್ತಾ ಇತ್ತು ಅನ್ನೋದು. ಬಟ್ ಇದರಲ್ಲಿ ನೀವು ಸೂಟ್ ಕೇಸಲ್ಲಿ ಒಂದು ಶೂಟ್ ಮಾಡುವಂಥ ಸೀನ್ ನೋಡಿದ್ವಿ. ಆ ಥರದ ಎಲಿಮೆಂಟ್ಸ್ಗಳು ಜಾಸ್ತಿ ಬರುತ್ತಾ ಸಿನಿಮಾದಲ್ಲಿ? ಹೇಗೆ ಆ ಸ್ಟೈಲೆಲ್ಲ ಹೇಗಿರುತ್ತೆ ಶಿವಣ್ಣ? ಇವಾಗ ಸದ್ಯಕ್ಕೆ ಒಂದು ಮಾಡಿದ್ದೀವಿ, ಇನ್ನು ಹೋಗ್ತಾ ಡೈರೆಕ್ಟ್ ಏನು ಹೇಳ್ತಾರೋ ವಾಟ್ ಕಾನ್ಸೆಪ್ಟ್ ಈಸ್ ಯೂಸಿಂಗ್ ಅದ್ರ ಮೇಲೆ ಹೋಗುತ್ತೆ ಅಷ್ಟೇ. ಕತೆ ಅಂತ ನೋಡಿದಾಗ ನೀವು ಬಂದು ನೀವು ಕಮ್ದೆ. ಇವಾಗ ಏನಂದರೆ ಲೈಫ್ಲಿ ಆಪ್ರೇಷನ್ ಥಿಯೇಟ್ರ್ ಎಷ್ಟು ಮುಖ್ಯನೋ ಸಿನಿಮಾ ಥಿಯೇಟ್ರು ಅಷ್ಟೇ ಮುಖ್ಯ, ಅಷ್ಟೇ. ಪ್ರಿಯಾಂಕಾ.